ಕೆಲವರು ಇತರರ ಜೀವನದಲ್ಲಿ ಮೂಗು ತೂರಿಸುವುದನ್ನು ಇಷ್ಟಪಡುವಂತೆಯೇ ಕೆಲವರು ತಮ್ಮ ಸ್ವಂತ ಕಾರ್ಯದಲ್ಲಿ ಮನಸ್ಸಿನಲ್ಲಿಟ್ಟುಕೊಳ್ಳುವುದರಲ್ಲಿ ನಂಬಿಕೆಯಿಡುತ್ತಾರೆ. ಇವರು ಯಾವಾಗಲೂ ತಮ್ಮ ಜೀವನದ ಬಗ್ಗೆ ಯೋಚಿಸುತ್ತಾರೆ ಹೊರತು ಇತರರ ಜೀವನದ ಬಗ್ಗೆ ಯೋಚಿಸುವಷ್ಟು ಸಮಯವಿರುವುದಿಲ್ಲ. ಮಾತ್ರವಲ್ಲ, ಮುಖ್ಯವಾಗಿ ಆಸಕ್ತಿಯೂ ಇರುವುದಿಲ್ಲ. ಇವರು ಸ್ವಭಾವತಃ ಶಾಂತವಾಗಿರುತ್ತಾರೆ ಹಾಗೂ ಸುಲಭವಾಗಿ ಜೀವನದಲ್ಲಿ ಮುಂದುವರಿಯುತ್ತಾರೆ. ಯಾವಾಗಲೂ ತಮ್ಮ ಆಲೋಚನೆಯಂತೆ ನಡೆದುಕೊಳ್ಳುತ್ತಾರೆ ಮತ್ತು ತಮ್ಮ ಸ್ವಂತ ವ್ಯವಹಾರವನ್ನು ಗಮನದಲ್ಲಿಟ್ಟುಕೊಂಡು ಬೇರೆಯವರ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳಲು ಹೋಗುವುದಿಲ್ಲ. ಇಂತಹ ಗುಣ ಇರುವುದು ಕೆಲವರಲ್ಲಿ ಮಾತ್ರ. ಇಂತಹ ಸ್ವಭಾವವಿರುವವರು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದ ಸ್ತ್ರೀಯರು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ನಿಮ್ಮ ಯಶಸ್ಸಿನ ಬಗ್ಗೆ ಹೇಳಿದಾಗಲೆಲ್ಲ ಕೆಲವರಿಗೆ ಅಸೂಯೆ ಉಂಟಾಗಬಹುದು ಮತ್ತು ಅವರ ಮುಖದಲ್ಲಿ ಆ ಅಸೂಯೆ ಸ್ಪಷ್ಟವಾಗಿ ಕಾಣಿಸಬಹುದು. ನಿಮ್ಮ ಕುಟುಂಬದಲ್ಲಿ ಈ ರೀತಿಯ ಮನೋಭಾವದವರು ಕೆಲವರಿರಬಹುದು. ಇವರು ಎಂದಿಗೂ ಇತರರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣಲು ಸಾಧ್ಯವಿಲ್ಲ. ಈ ಅಸೂಯೆ ಪಡುವವರ ಮುಖವನ್ನು ಗುರುತಿಸುವುದು ಸುಲಭ, ಯಾಕೆಂದರೆ ಅವರಿಗೆ ತಮ್ಮ ಭಾವನೆಗಳನ್ನು ಮರೆಮಾಡಲು ಸಾಧ್ಯವಾಗದು. ಆದರೆ ಇದಕ್ಕೆ ವಿರುದ್ಧ ಎಂಬಂತೆ ಇರುವುದು ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದ ಸ್ತ್ರೀಯರು. ನೆರೆಹೊರೆಯವರ ವಿಚಾರದಲ್ಲಿ ಎಂದಿಗೂ ಮೂಗು ತೂರಿಸುವುದಿಲ್ಲ. ಅವರು ತಮ್ಮ ಗುರಿಯನ್ನು ಬೆನ್ನತ್ತುತ್ತಾರೆ ಮತ್ತು ಅದೇ ರೀತಿ ಮುಂದುವರಿಯಲು ಬಯಸುತ್ತಾರೆ. ಕೆಲಸದ ಸ್ಥಳದಲ್ಲಿ ಉತ್ತಮ ತಂಡಗಳನ್ನು ನಿರ್ಮಿಸಲು ಮತ್ತು ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯುವಲ್ಲಿ ಅವರು ನಂಬಿಕೆ ಇಡುತ್ತಾರೆ. ಈ ಎಲ್ಲದರ ನಡುವೆ ಇತರರ ಜೀವನದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ಚರ್ಚಿಸಲು ಕೂಡ ಅವರಿಗೆ ಸಮಯವಿಲ್ಲ. ಯಾರಿಗಾದರೂ ಸಹಾಯ ಬೇಕಾದಾಗ ಸಹಾಯ ಮಾಡಲು ಮುಂದಿರುತ್ತಾರೆ, ಆದರೆ ಮೂಗು ತೂರಿಸುವ ವಿಚಾರಕ್ಕೆ ಬಂದರೆ ಹಿಂದಿರುತ್ತಾರೆ. ಪ್ರಣಯ ಸಂಕೇತವಾಗಿರುವುದರಿಂದ ಅವರು ತಮ್ಮನ್ನು ಅತಿಯಾಗಿ ಪ್ರೀತಿಸುವ ಮತ್ತು ಪ್ರೀತಿ ಮತ್ತು ವಾತ್ಸಲ್ಯವನ್ನು ಧಾರೆ ಎರೆಯುವ ಸಂಗಾತಿಯನ್ನು ಹುಡುಕುತ್ತಾರೆ. ಸಂಗಾತಿಯಾಗಿ ಅವರು ಸೌಮ್ಯ ಮತ್ತು ಪೋಷಿಸುವ ಪ್ರೇಮಿಗಳು. ಅವರು ನಿಮ್ಮ ಅಗತ್ಯಗಳಿಗೆ ಸಂವೇದನಾಶೀಲರಾಗಿರುತ್ತಾರೆ ಮತ್ತು ಯಾವುದಕ್ಕೂ ಮತ್ತು ಎಲ್ಲದಕ್ಕೂ ನೀವು ಅವರನ್ನು ಸುಲಭವಾಗಿ ಅವಲಂಬಿಸಬಹುದು ಎನ್ನುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ವಾಸ್ತವವಾಗಿ ಅತ್ಯುತ್ತಮ ಸಂವಹನ ಕೌಶಲ್ಯಗಳನ್ನು ಹೊಂದಿರುತ್ತಾರೆ. ಇತರರ ಮೆದುಳು ಮತ್ತು ಹೃದಯದಲ್ಲಿ ಏನಾಗುತ್ತಿದೆ ಎಂಬುದನ್ನು ವ್ಯಕ್ತಪಡಿಸುವಲ್ಲಿ ಅವರು ನಿಜವಾಗಿಯೂ ಒಳ್ಳೆಯವರಾಗಿರಬಹುದು. ಅವರ ಸ್ವಂತ ಭಾವನೆಗಳೊಂದಿಗೆ ಅದೇ ರೀತಿ ಮಾಡಲು ಅವರನ್ನು ಪ್ರೋತ್ಸಾಹಿಸಿ. ನಿಮ್ಮನ್ನು ಒಲಿಸಿಕೊಳ್ಳುವಂತೆ ಮಾಡಲು ನೀವು ಬಯಸಿದರೆ ಅವರ ನಿಜವಾದ ಆಸೆಗಳು ಮತ್ತು ಕನಸುಗಳ ಬಗ್ಗೆ ಮಾತನಾಡಲು ಅವರಿಗೆ ಸಾಕಷ್ಟು ಆರಾಮದಾಯಕವಾಗುವಂತಹ ಸಂದರ್ಭವನ್ನು ಸೃಷ್ಟಿಸಿ. ಈ ಜನರು ಹಣವನ್ನು ಖರ್ಚು ಮಾಡುವ ವಿಷಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಹಣದ ಬೆಲೆ ಇವರಿಗೆ ಗೊತ್ತಿಲ್ಲ. ಖರ್ಚಿನ ವಿಷಯಕ್ಕೆ ಬಂದರೆ ಅವರು ತಮ್ಮ ಇಷ್ಟಕ್ಕೆ ಮಾತ್ರವಲ್ಲದೆ ಇತರರಿಗಾಗಿಯೂ ಸಾಕಷ್ಟು ಖರ್ಚು ಮಾಡಬಹುದು. ಕೆಲವೊಮ್ಮೆ ಅವರು ಇತರರಿಗೆ ನೀಡಲು ಕೆಲವು ದುಬಾರಿ ವಸ್ತುಗಳನ್ನು ಖರೀದಿಸುತ್ತಾರೆ. ಜೀವನ ಮಟ್ಟವು ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ಅವರ ಹವ್ಯಾಸಗಳು ಸಹ ತುಂಬಾ ದುಬಾರಿಯಾಗಿದೆ. ತಮ್ಮ ಅದ್ದೂರಿತನವನ್ನು ತೋರಿಸಲು ಖರ್ಚು ಮಾಡುತ್ತಾರೆ. ಆದರೆ ಇವರಿಗೆ ಅದ್ದೂರಿತನವನ್ನು ಎಲ್ಲಿ ಪ್ರದರ್ಶಿಸಬೇಕು ಮತ್ತು ತಮ್ಮ ಹಣವನ್ನು ಪ್ರದರ್ಶಿಸಬೇಕು ಎನ್ನುವುದು ತಿಳಿದಿರುತ್ತದೆ. ಇವರು ವಿದೇಶದಲ್ಲಿ ಕೋರ್ಸ್ ಅಥವಾ ಉದ್ಯೋಗಕ್ಕಾಗಿ ನಿಮ್ಮ ಸಿದ್ಧತೆಗಳನ್ನು ಸದಾ ನಡೆಸುತ್ತಾರೆ, ಏಕೆಂದರೆ ಇವರು ಹೊಸ ಸ್ಥಳ ಮತ್ತು ಸಂಸ್ಕೃತಿಗಳನ್ನು ಅನ್ವೇಷಿಸಲು ಇಷ್ಟಪಡುವ ಅತ್ಯಂತ ಸಾಹಸಮಯ ವ್ಯಕ್ತಿಗಳು. ಆದ್ದರಿಂದ ಇವರು ಮತ್ತೊಂದು ದೇಶಕ್ಕೆ ಹೋಗಲು ಮತ್ತು ಅದರಿಂದ ಹೆಚ್ಚಿನ ಲಾಭ ಪಡೆಯಲು ಅರ್ಹರು. ಇವರು ಸ್ಪರ್ಧಾತ್ಮಕವಾಗಿರುತ್ತಾರೆ ಮತ್ತು ಇವರು ಸವಾಲುಗಳನ್ನು ನಿಭಾಯಿಸುವಲ್ಲಿ ಉತ್ತಮರು. ಆದ್ದರಿಂದ ಇವರು ವಿದೇಶಕ್ಕೆ ಹೋಗಲು ಯಾವುದೇ ಪರೀಕ್ಷೆಗಳನ್ನು ಬರೆದು ಉತ್ತಮ ಅಂಕಗಳೊಂದಿಗೆ ಅದನ್ನು ಸುಲಭವಾಗಿ ಉತ್ತೀರ್ಣರಾಗಬಹುದು. ಸ್ಪರ್ಧಾತ್ಮಕ ಸ್ವಭಾವವು ಅವರನ್ನು ವೀಸಾಗಳಿಗೆ ಉತ್ತಮ ಅಭ್ಯರ್ಥಿಗಳನ್ನಾಗಿ ಮಾಡುತ್ತದೆ. ಇವರ ಮುಕ್ತ ಮತ್ತು ಸಾಹಸಮಯ ವ್ಯಕ್ತಿತ್ವ ವಿದೇಶದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇರುವ ಜನರ ಪಟ್ಟಿಯಲ್ಲಿ ಇವರನ್ನು ಮೊದಲ ಸ್ಥಾನದಲ್ಲಿರಿಸುತ್ತದೆ.
ಇವರ ವೈಯಕ್ತಿಕ ಅನುಭವ, ಭಾವನಾತ್ಮಕ ಸ್ವಭಾವ ಮತ್ತು ಸಂಬಂಧದಿಂದ ಪ್ರಭಾವಿತರಾದ ವ್ಯಕ್ತಿಗಳು ಪ್ರೀತಿಯಲ್ಲಿ ಬೀಳುವ ವೇಗವು ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗಬಹುದು. ಇವರ ಜಾತಕವು ಪ್ರೀತಿ ಮತ್ತು ವಾತ್ಸಲ್ಯದ ಬಲವಾದ ಭಾವನೆಗಳನ್ನು ಬೇಗನೆ ಬೆಳೆಸುವ ಪ್ರವೃತ್ತಿಯೊಂದಿಗೆ ಸಂಬಂಧ ಹೊಂದಿವೆ. ಇವರು ಪ್ರೀತಿಯನ್ನು ಭಾವೋದ್ರಿಕ್ತ ಮತ್ತು ಸಾಹಸಮಯ ಮನೋಭಾವದಿಂದ ಹತ್ತಿರವಾಗುತ್ತಾರೆ. ಆಗಾಗ್ಗೆ ತ್ವರಿತವಾಗಿ ತೀವ್ರವಾದ ಸಂಪರ್ಕಗಳನ್ನು ರೂಪಿಸುತ್ತಾರೆ. ಇವರ ಹಠಾತ್ ಸ್ವಭಾವ ಮತ್ತು ತಮ್ಮ ಆಸಕ್ತಿಗಳನ್ನು ಉತ್ಸಾಹದಿಂದ ಮುಂದುವರಿಸುವ ಬಯಕೆಯು ಅಲ್ಪಾವಧಿಯಲ್ಲಿ ಬಲವಾದ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಕಾರಣವಾಗಬಹುದು. ಈ ವ್ಯಕ್ತಿಗಳು ಮನಸ್ಸಿನ ವಿಷಯಗಳಿಗೆ ಬಂದಾಗ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ. ಇವರು ತಮ್ಮ ಜೀವನದಲ್ಲಿ ಕುಟುಂಬಕ್ಕೆ ಹಾಗೂ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವರು. ಕುಟುಂಬವನ್ನು ಪ್ರೀತಿಸುವುದು, ಕುಟುಂಬದವರ ಅಗತ್ಯತೆಗಳನ್ನು ಪೂರೈಸುವುದು ಅವರ ಪ್ರಮುಖ ಕೆಲಸ ಎಂದು ಭಾವಿಸುವರು. ಈ ಸ್ತ್ರೀಯರು ತಮ್ಮ ಜೀವನ ಸಂಗಾತಿ ಅಥವಾ ಪ್ರೇಯಸಿಗಾಗಿ ಸಾಕಷ್ಟು ಮಹತ್ವವನ್ನು ನೀಡುತ್ತಾರೆ. ಅವರನ್ನು ನೋಡಿದ ಮೊದಲ ನೋಟದಲ್ಲಿಯೇ ಪ್ರೀತಿಸಲು ಪ್ರಾರಂಭಿಸುವರು. ಸಂಗಾತಿಯ ಪ್ರೀತಿಯ ವಿಷಯದಲ್ಲಿ ಅವರ ಮಿದುಳು ಅತ್ಯಂತ ವೇಗದ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ನೋಡಿದ ಕ್ಷಣದಲ್ಲಿಯೇ ಅವರೊಂದಿಗಿನ ದಾಂಪತ್ಯ ಜೀವನ, ಮಕ್ಕಳು ಹೀಗೆ ಅನೇಕ ಕನಸುಗಳನ್ನು ಸಹ ಕಂಡುಕೊಳ್ಳುವರು. ಅವರೊಂದಿಗೆ ಭೋಜನ ಹಾಗೂ ತಮಾಷೆಯ ಕ್ಷಣಗಳನ್ನು ಕಳೆಯಲು ಬಯಸುವರು. ಅಂತೆಯೇ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಹಾಗೂ ಅವರನ್ನು ಪ್ರೀತಿಸಲು ಮನವೊಲಿಸುವ ಕೆಲಸದಲ್ಲಿ ಅತ್ಯಂತ ಪ್ರವೀಣರಾಗಿರುತ್ತಾರೆ. ತಮ್ಮ ಪ್ರೀತಿಯನ್ನು ಹೇಗೆ ಉಳಿಸಿಕೊಳ್ಳಬೇಕು, ಸಂಗಾತಿಯ ಮನದಿಂಗಿತಗಳನ್ನು ಹೇಗೆ ತಿಳಿಯಬೇಕು ಎನ್ನುವುದನ್ನು ಇವರು ಸುಲಭವಾಗಿ ತಿಳಿದಿರುತ್ತಾರೆ. ತಮ್ಮಗಾಗಿ ಒಲಿದ ಪ್ರೀತಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರದು ಎನ್ನುವ ಕಾಳಜಿಯ ಮನೋಭಾವ ಇರುತ್ತದೆ. ಈ ಸ್ತ್ರೀಯರು ಒಂದೇ ಕ್ಷಣದಲ್ಲಿ ಕೋಪಗೊಳ್ಳುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಹಠಾತ್ತಾಗಿ ಬದಲಾಗುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇವರು ಕೈಗೊಳ್ಳುವ ನಿರ್ಧಾರಗಳು ಯಾವಾಗೂ ಸುರಕ್ಷಿತವಾಗಿರುವುದಿಲ್ಲ. ಇದು ಭಾವನಾತ್ಮಕ ಪ್ರಕ್ಷುಬ್ಧತೆಗೆ ಕಾರಣವಾಗಿರುತ್ತೆ. ಏಕಾಂಗಿಯಾಗಿ ಮತ್ತು ಸ್ವಾತಂತ್ರ್ಯವಾಗಿ ಇರಲು ಇಷ್ಟಪಡುತ್ತಾರೆ. ತಮ್ಮ ಸಂಗಾತಿಯ ಅಗತ್ಯಗಳನ್ನು ನಿರ್ಲಕ್ಷಿಸುತ್ತಾರೆ. ಇವರಿಗೆ ಬದ್ಧತೆ ಇರುವುದಿಲ್ಲ. ಇಂಥ ಸ್ತ್ರೀಯರಿಗೆ ಭಾವನಾತ್ಮಕ ಬುದ್ಧಿವಂತಿಕೆ, ಸಹಾನುಭೂತಿ ಹಾಗೂ ಸಂವಹನ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗುವಂತೆ ಮಾಡಬೇಕು. ತಮ್ಮ ಸಂಗಾತಿಗಿಂತ ಆತ್ಮ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುತ್ತಾರೆ. ಸಂಗಾತಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ತಮ್ಮ ಮಹತ್ವಾಕಾಂಕ್ಷೆಗಳು ಹಾಗೂ ಆಸೆಯಗಳನ್ನು ಪರಿಗಣಿಸುತ್ತಾರೆ. ಪತ್ನಿಯನ್ನು ಕೇರ್ ಮಾಡಲ್ಲ. ಇವರಿಗೆ ಹೆಮ್ಮೆ ಜೊತೆಗೆ ಅಹಂಕಾರವೂ ಇರುತ್ತದೆ. ಇವರ ಕೆಲವೊಂದು ನಡೆಗಳು ದಾಂಪತ್ಯದಲ್ಲಿ ಸಂಘರ್ಷಕ್ಕೆ ಕಾರಣವಾಗುತ್ತವೆ. ಇವರು ಸ್ವಾತಂತ್ರ್ಯವನ್ನು ತುಂಬಾ ಇಷ್ಟಪಡುತ್ತಾರೆ. ಇವರ ಮೊಂಡುತನ ಸಂಗಾತಿಯನ್ನು ಬೇಸರಗೊಳಿಸುತ್ತೆ. ತಮ್ಮ ದಾಂಪತ್ಯದ ಜೀವನದ ಜವಾಬ್ದಾರಿಯನ್ನು ಮರೆತಿರುತ್ತಾರೆ. ಸ್ವಂತ ಯೋಚನಾ ಶಕ್ತಿಯ ಕೊರತೆ ಇರುತ್ತದೆ. ಸರಿಯಾದ ಮಾರ್ಗದರ್ಶನದ ಅಗತ್ಯವಿರುತ್ತದೆ. ಭಾವನಾತ್ಮಕ ಅನ್ಯೋನ್ಯತೆಗಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿಯನ್ನು ಅವರೇ ತಂದುಕೊಂಡಿರುತ್ತಾರೆ. ಇವರಿಗೆ ಸುರಕ್ಷಿತ ಮತ್ತು ಸ್ಥಿರವಾದ ಸಂಬಂಧವನ್ನು ನಿರ್ಮಿಸಲು ಸವಾಲಾಗಿರುತ್ತೆ. ತಮ್ಮ ಜವಾಬ್ದಾರಿಯ ಬಗ್ಗೆ ಇವರಿಗೆ ಒತ್ತಿ ಹೇಳಬೇಕಾದ ಅನಿವಾರ್ಯತೆ ಇರುತ್ತೆ. ಇವರು ತಮ್ಮ ಹೊಟ್ಟೆ ತುಂಬಿದರೆ ಸಾಕು, ಇತರರ ಕತೆ ನನಗೇಕೆ ಎಂದು ಭಾವಿಸುತ್ತಾರೆ. ಇವರ ಹೊಟ್ಟೆ ಬಾಕತನದಿಂದ ಜನರಿಗೆ ತೊಂದರೆಯೇನೂ ಆಗದಿದ್ದರೆ ಪರವಾಗಿಲ್ಲ. ಆದರೆ ಜನರ ಹೊಟ್ಟೆ ಹೊಡೆದು ಇವರು ತಮ್ಮ ಹೊಟ್ಟೆ ತುಂಬಿಸಿಕೊಂಡರೆ ಅದು ಪಾಪವಾಗುತ್ತದೆ. ಆ ಪಾಪದ ಹೊರೆ ಅವರನ್ನು ಕಾಡುತ್ತದೆ. ಇವರಿಗೆ ಕೋಪ ಹೆಚ್ಚು. ಈ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನು ಮಾಡುವುದಕ್ಕೂ ಸಿದ್ಧರಿರುತ್ತಾರೆ. ಎಚ್ಚರ, ನಿಮ್ಮ ಕೋಪವನ್ನು ಆದಷ್ಟು ನಿಮ್ಮ ನಿಯಂತ್ರಣದಲ್ಲಿರಿಸಿಕೊಳ್ಳಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.